ಲೇ ಮಗ, ಚೀಲ ಕೊಡಿಲಿ, ಕಾರ್ಡ್ನವೇ ಚೀಲನವೇ ಸೊಸೈಟಿಗೆ ಹೋಗಿ ಅಕ್ಕಿ ಕೊಡ್ತೀನಿ ತಾಡವ, ಊಟ ಮಾಡು. ಅಯ್ಯೋ ಬಂದು ಮಾಡ್ತೀನಿ ಕೊಡಿಲಿ. ಅಕ್ಕಿದ್ದವ ತಿರೋದ್ವ ಇನ್ನೊಂದು ಸೇರ್ನಷ್ಟು ಅವೇ ಕಣವ, ಕೊಡು ಮತ್ತೆ. ಮೊದಲು ಅಕ್ಕಿ ತಂದ್ಬಿಡ್ತೀನಿ. ಊಟದ ಹೆಂಗಾರೆ ಆಲಿ ಅವ ಆಲೆ 11 ಗಂಟೆ ಆಗದೆ, ಊಟ ಮಾಡ್ಕೊ. ಅಯ್ಯೋ ಊಟದ ಹೆಂಗಾರೆ ಆಲಿ ಕೊಡಿಲಿ ಇಲ್ಲಿ ಮೊದಲು ಅಕ್ಕಿ ತತ್ತೀನಿ. ಆಮೇಲೆ ಅದು ಬೇರೆ ಅವಣ ಎಬ್ಬೆಟ್ ಕೊಡಿಲ್ಲ ಅಂದ್ರೆ ಅಕ್ಕಿ ಕೊಡಕ್ಕಿಲ್ಲ. ಮೊದಲು ಎಬ್ಬೆಟ್ ಕೊಟ್ಟು ಅಕ್ಕಿ ತಂದ್ಬಿಡ್ತೀನಿ ಕೊಡವ. ಸರಿ ಆಯ್ತು ತತ್ತೀನಿ ಇರು. ಓ ಸೌಮ್ಯ, ಓ ಸೌಮ್ಯ ಬವ್ವ ಬಾ, ಬಡವ್ರ ಮನೆಗೆ ಭಾಗ್ಯ ಬಂದಂಗೆ ಆಯ್ತು. ಅಯ್ಯೋ ಅದೇ ಕಂಟಿ, ಅದೇ ಕಂಗಂದಿರಿ. ಕವಿತಾ ಚೆನ್ನಾಗಿದೆಯಾ? ಹ್ಞೂ ಸೌಮ್ಯ ನೀನು ಚೆನ್ನಾಗಿದೆಯಾ? ಅಯ್ಯೋ ಅವಳಿಗೇನವ ಕಮ್ಮಿ, ರಾಣಿ ಹಂಗೆ ಅವಳೆ. ಒಳ್ಳೆ ಗಂಡ, ಒಳ್ಳೆ ಅತ್ತೆ ಮಾವ. ಎಲ್ಲರೂ ಚೆನ್ನಾಗಿ ನೋಡ್ಕೊಂಡವೆ, ಹೆಂಗೋ ಚೆನ್ನಾಗಿರವ. ನಡಿಯವ ಒಳಿಕೆ ನಡಿ. ಅಯ್ಯೋ ನೋಡವ ನಮ್ಮ ಬದುಕ ನೋಡು, ಎಲ್ಲರೂ ಮುಂದುವರಿತಾನೆ ಅವ್ರೆ. ನಮ್ಮ ಪರಿಸ್ಥಿತಿ ನೋಡು. ಅಯ್ಯೋ ಹಳೆ ಮನೆ ಕಣವ, ಬೇಜಾರು ಮಾಡ್ಕೋಬೇಡ. ಅಯ್ಯೋ ಯಾಕೆ ಹಂಗಂದಿರಿ? ಸರಿ ಬಿಡಿ ಆಂಟಿ, ಹಂಗೆ ಅನ್ಬೇಡಿ. ಯಾಕೆ ನಮ್ಮ ಮನೆ ನಿಂಗೆ ತಾನೇ ಮೊದಲೇ ಎಲ್ಲ ಇದ್ದಿದ್ದು, ಆಮೇಲೆ ತಾನೇ ಕಟ್ಕೊಂಡಿದ್ದು. ಏನಾರೇ ಆಲಿಕನ್ ಮಗ, ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ. ಹೊಟ್ಟೆಲ್ ಹುಟ್ಟು ಮಗ ಮನೆಯೊಳಿ ಮೈನಾಗ ಹೋಗಿ ಸೇರ್ಕೊಂಡ. ತಂಗೆ ಮದುವೆ ಮಾಡಬೇಕು, ಮುಂಜಿ ಮಾಡಬೇಕು, ಯಾವ ಜವಾಬ್ದಾರಿನೂ ಇಲ್ಲ. ಇವಳಿಗೆ ಬೇರೆಯ ಎಂಗೇಜ್ಮೆಂಟ್ ಹಾಕಿ ಕಿತ್ತೋಗಿರೋಕ್ಕೆ ಯಾರಾದರೂ ಯಾರೂ ಬರೋಕ್ಕೂ ಇಲ್ಲ. ನಮಗಂತೂ ಭಾಳ ಬೇಜಾರಾಗ್ಬಿಟ್ಟದೆ ಕಣ್ಮಗ. ಯಾಕೆ ಬೇಕು ಈ ಜೀವನ ಅನ್ಸ್ಬಿಟ್ಟದೆ. ಏನು ಮಾಡಿ ಹೇಳು, ಎಲ್ಲ ಸರಿ ಆಯ್ತು ಸುಮ್ಕಿರಿ. ಸೌಮ್ಯ ನಿನ್ನ ಭಾಳ ದಿನ ಆಗಿತ್ತು ನೋಡಿ ಭಾಳ ಖುಷಿ ಆಯಿತು. ನೀವಿಬ್ರು ಒಂದೇ ಸ್ಕೂಲವ, ನಾವಿಬ್ರು ಒಂದೇ ಕ್ಲಾಸು, ಅಕ್ಕಪಕ್ಕದಲ್ಲಿ ನಾವಿಬ್ರು ಕೂತ್ಕೊತಿದ್ದು. ಓ ಮರ್ತಿಲ್ವಾ? ನಿಂಗೆ ನೆನಪಿದ್ದದ ಸೌಮ್ಯ? ನಾವಿಬ್ರೂ ಉಚ್ಚ ಮಾಡಕ್ಕೆ ಹೋಗ್ಬೇಕು ಅಂತ ಕೇಳ್ಕೊಂಡು ಕದ್ದಿ ಸೀಬಿಕಾಯಿ ಕದಿಯಕ್ಕೆ ಹೋಯ್ತಿದ್ವಲ್ತು ಆಡ್ತಲ್ಲಿ. ಮರ್ತ್ಕೊಂಡಿಲ್ಲ ಅವೆಲ್ಲ ಮರೆಯಕ್ಕಲ್ಲದ ಕವಿತಾ. ನಿಜವಾಗ್ಲೂ ಇನ್ನೂ ನೆನಪದೆ ನನಗೆ. ನಿಜ ಎಷ್ಟು ಚಂದಲ್ವಂತ ದಿನಗಳಲ್ಲವ. ಭಾಳ ಖುಷಿ ಆಯ್ತದೆ ಮಗ. ನಾನು ತಕ ಹೋಯ್ತೀನಿ ಚೀಲನೂ ಕಾರ್ಡ್ನೂ. ಕಾಪಿ ಕಾಯಿಸ್ಕೊಡು ಸೌಮ್ಯನಿಗೆ. ಅವ ಸಕ್ಕರೆ ಇಲ್ಲ. ಅಯ್ಯೋ ತಾಯಿ ಹೋಗು, ಈಗ ತಂದು ವಾರ ಆಗಿಲ್ಲ, ಅರ್ಧ ಕೆಜಿ ಸಕ್ಕರೆ ತೀರಿಸ್ಬಿಟ್ಟ. ಅಯ್ಯೋ ಬ್ಯಾಡಿ ನನಗೆ ಕಾಪಿ ಟೀ ಏನು ಬೇಡ, ಕುಡ್ಕೊ ಬಂದೇಕ ಸುಮ್ಕಿರಿ. ಅರ್ಧ ಕೆಜಿ ತಂದು ಇನ್ನೂ ಒಂದು ವಾರನೂ ಆಗಿಲ್ಲ ಕಣವ, ಹಾಳೆ ತೀರ್ಸೋದ್ಲಂತೆ. ಅಲ್ಲಕ್ಕನ್ ಸೊಮ್ಮೆ ಬೆಳಿಗ್ಗೆ ಹೊತ್ತು, ಮಧ್ಯಾಹ್ನ ಹೊತ್ತು, ರಾತ್ರಿ ಹೊತ್ತು 3 ಹೊತ್ತು ಟೀ ಕುಡಿದ್ರೆ ಕುಡ್ದಂಗೆ ಸಕ್ಕರೆನೂ ಟೀ ಪುಡಿನೂ ಜಾಸ್ತಿ ಅದ. ಹೇಳಿ ನೀನೇ ಅಂತಾನೆ ಆಯಿತು. ಅಯ್ಯೋ ಆಂಟಿ ಇಲ್ಲಕ್ಕ ಸುಮ್ಕಿರಿ, ನಾನು ಊಟ ಮಾಡ್ಕೊ ಬಂದೆ, ಈಗ ಯಾವ ಟೀ ಕುಡಿಯೋಕ್ಕಿಲ್ಲಕತ್ತೆ. ಇನ್ನೇನವ ಏನಾರು ಸಿಹಿ ಸುದ್ದಿ? ಇಲ್ಲ ಆ ಥರ ಏನಿಲ್ಲ, ಇನ್ನೂ ಏನೂ ಇಲ್ಲ. ಅಯ್ಯೋ ಆಮೇಲೆ ಮಾತ್ರೆ ಗೀತ್ರೆ ತಗೊಬಿಡಕಲ್ವ, ಮುಂದಕ್ಕೆ ಮಕ್ಳಾಯ್ಕಿಲ್ಲ ತೊಂದರೆ ಆಯ್ತದೆ. ಮದುವೆ ಆದ ತಕ್ಷಣ ಮಕ್ಳೊಂದು ಆಗ್ಬಿಡ್ಬೇಕು. ಅಯ್ಯೋ ಆ ಥರ ಏನಿಲ್ಲ, ಅದೇ ಆಗಿಲ್ಲ. ಮಾತ್ರೆ ಗೀತ್ರೆ ಅಂದ್ಕೊಂಡು ಈಗಲೂ ಮಕ್ಳು ಬಿರ್ನಾಯ್ತವೆ ಅಂದ್ಬಿಟ್ಟು ಏನಾದ್ರು ತಗೋತಾರ ಯಾರು ತಗೊಳಕ್ಕೆ ಹೋಗ್ಬೇಡ್ದು. ಬಿಡ್ಲಿ ಬಿಡು, ಆಫೀಸಲ್ಲಿ ಮಾಡಿಸ್ಕೊಳ್ಳೋದು ಆದ್ರೂ ಬಿಟ್ರೆ ಇನ್ನೂ ಸರಿ ಆಯ್ತಾನೆ. ಹಂಗೆಲ್ಲವ ಏನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ ನೀನು. ನಿಮ್ಮ ಅವ್ವನೋಗ ಅಂತಿತ್ತು, ಯಾಕೋ ನಮ್ಮ ಸೌಮ್ಯನಿಗೆ ನೀರು ಇಕ್ಕಳಕ್ಕೆ ಆಯ್ತಾನೆ ಅವಳೆ ಅಂತ. ಏನೋ ಒಂದು ಹೊಟ್ಟೆಲಿ ಒಂದು ಮಗ ನೋಡಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರ್ತದೆ. ಆ ಥರ ಏನಾರು ಇದ್ದರೆ ಆ ಕೆಲಸ ಮಾಡಬೇಡ ನೀನು. ಅಯ್ಯೋ ಆ ಥರ ಏನಿಲ್ಲ ಆಂಟಿ. ಸೌಮ್ಯ ಹೋಗೋಳಿಕೆ ಹೋಗವೆ, ಹೋಗೋಳಿಕೆ ಹೋಗು. ಒಲೆ ಮಗ ಕರ್ಕೊಂಡು ಒಲೆ ಒಳಿಕೆ, ಬಿಸಿಲು ಏನು ಮಕ್ಕೆ ಹೊಡಿತದೆ. ಹೋಗೋ ಒಳಿಕೆ ಒಂಚೂರ ಅಕ್ಕಿ ತಗೊಂಡು ಬರಗ ಇದನ್ನ ಸಕ್ಕರೆ ತತ್ತೀನಿ, ಕಾಪಿ ಕುಡಿವಂತೆ. ಬೇಡ. ಅಯ್ಯೋ ಸೌಮ್ಯ ಬಾ ಸೌಮ್ಯ, ಯಾಕೆ ಸಂಕೋಚ ಪಟ್ಕೊಂಡು ಬಾ ಒಳಿಕೆ ಹೋಗದ. ಸರಿ ಆಯ್ತು ನಡಿ, ಬೇಜಾರು ಮಾಡ್ಕೋಬೇಡ. ಮನೆ ಚಿಕ್ತು ಯಾಕಂಗಂದು ನೀನು ಸರಿ ಬಿಡು, ಯಾಕೆ ಬೇಜಾರು? ಚೆನ್ನಾಗದೆ ಮನೆ ಒಳಗೆ ಸ್ವಚ್ಛವಾಗಿ ಇಟ್ಕೊಂಡಿದೆಯಾ. ನನಗಂತೂ ವಾರ ಒಪ್ಪತ್ತು ಮಾಡಿಲ್ಲ, ನಿಮ್ದಿನ ಸಿಗಕ್ಕಿಲ್ಲ. ಇವತ್ತು ವಾರ ಮಾಡಿದೆ. ಅಕ್ಕಿ ಏನು ಗಂದ್ಲ ಕಡೆ ವಾಸನೆ ಗಮ್ಮ ಅಂತದೆ. ನಿಮ್ಮ ಮನೆ ಭಾಳ ಚೆನ್ನಾಗದೆ. ಹಳೆ ಮನೆ ಅಲ್ವಾ, ನೋಡೋಕೆ ಒಂಥರ ಖುಷಿ ಆಯ್ತದೆ. ಅಯ್ಯೋ ಏನು ಮಾಡಿ, ನಮ್ಮ ಅಪ್ಪ ಒಂದು ನ್ಯಾಯ ಬುದ್ಧಿ ಕಲ್ತ್ಕೊಂಡು, ನಮ್ಮ ಅಣ್ಣ ಒಂದು ನ್ಯಾಯ ಬುದ್ಧಿ ಕಲ್ತಾರೆ. ಇವತ್ತು ನಾವು ನೆಮ್ಮದಿಯಾಗಿರ್ಬೋದಾಗಿತ್ತು. ಪಾಪ ನಮ್ಮ ಅವ್ವ ನನಗೋಸ್ಕರ ಸಾಯ್ತಾಳೆ ಕಣ್ಣ ಸೌಮ್ಯ. ಬಡವ್ರ ಮನೆ ಹೆಣ್ಮಕ್ಳು ಹುಟ್ಬಿಡ್ದು ಕಣ್ ಸೌಮ್ಯ. ಯಾಕಂಗಂದು ಕವಿತಾ ಸುಮ್ಮನಿರು. ನೀನು ಸರಿ ಬಿಡು, ನಾವೇನು ಬರ್ದಾಕೊಂಡಿರ್ತೀವ ಇಂಥ ಬಟ್ಟೆ ಹುಟ್ಟಬೇಕು ಅಂತ. ಏನೋ ದೇವ್ರ ಇಚ್ಛೆ ಇಲ್ದೇ ಯಾವುದೂ ಆಯ್ಕಿಲ್ಲ. ಸುಮ್ಮನಿರು, ಏನಾಗಿರೋದು ಮನೆ ಚೆನ್ನಾಗದೆ. ಹಂಗೆಲ್ಲ ಬೇಜಾರು ಮಾಡ್ಕೊಬೇಡ ನೀನು. ನಮ್ಮ ಊರಿಗೆ ಏನೋ ಒಬ್ಬಳೇ ಬರೇಕನು, ಎಂಗೇಜ್ಮೆಂಟ್ ಮಾಡ್ಕೊಂಡ್ರು, ಮನೆ ಚಿಕ್ಕದು ಅದು ಇದು ಅಂದ್ಬಿಟ್ಟು ಏನೇನೋ ಹೇಳ್ಬಿಟ್ಟು ಮದುವೆ ನಾಳಿಕೆ ನನಗೆ ಮದುವೆ ಕಿತ್ತಾಕಿದ್ರು. ಯಾರಂದರೆ ಯಾರು ಮದುವೆ ಮುಗ್ದು ಮಾಡ್ಕೊಳಕ್ಕೆ ಒಪ್ಪಕ್ಕೆ ಇಲ್ಲ. ಬರ್ತಾರೆ, ಏನೋ ಈ ಹುಡುಗಿ ಕ್ಯಾರೆಕ್ಟರ್ ಸರಿ ಇಲ್ವೇನೋ ಹಂಗೆ ಹಿಂಗೆ ಅಂದ್ಕೊಂಡು ಹೇಳ್ಕೊಂಡು ಹೋಯ್ತಾರೆ. ಭಾಳ ಬೇಜಾರಾಯ್ತು ನನಗೆ. ಏನೇನೋ ನೆವೆ ಹೇಳ್ಕೊ ಹೋಯ್ತಾರೆ. ನಮ್ಮವ್ವ ಎತ್ತಾಗಿಂತ ಸತ್ತದು, ಈಗ ನನ್ನ ಮದುವೆನೇ ಮಾಡೋದು ಆಯ್ತು, ಮನೆ ರೆಡಿ ಮಾಡಿಸೋದು. ಪಾಪ ನಮ್ಮ ಅವ್ವನ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರಬಾರ್ದು. ನನಗಂತಿದೆ ನೋಡಿ ನೋಡಿ ಸಾಕಾಗಿ ಈ ಜನ್ಮದಲ್ಲಿ ಮದುವೆನೇ ಬೇಡ ಅನ್ಸ್ಬಿಟ್ಟದೆ. ನೋಡು ತಲೆಗೆಡ್ಸ್ಕೊಬೇಡ, ದೇವ್ರು ಎಲ್ಲನೂ ಒಳ್ಳೇದು ಮಾಡ್ತಾನೆ. ಸುಮ್ಮನಿರು, ಯಾಕೆ ಯತ್ನೆ ಮಾಡಿಯೇ? ನೀನಂತ ಒಳ್ಳೆಯೊಳಗೆ ಒಂದು ಒಳ್ಳೇದು ಆಗ್ದೇ ಇದ್ದದ. ಸುಮ್ಮನಿರು, ದೇವ್ರು ಒಳ್ಳೇದು ಮಾಡ್ತಾನೆ, ಯತ್ನೆ ಮಾಡಬೇಡ. ಏನು ಗೊತ್ತಿಲ್ಲ ಕಣವ, ದೇವ್ರು ಅದು ಯಾಕೆ ನಮ್ಗೆ ಹಿಂಗೆ ಪರೀಕ್ಷೆ ಮಾಡ್ತಿದ್ದಾನೋ, ಯಾವಾಗ ನಿಮ್ಮದೇ ಸಿಕ್ಕೋದೋ ಒಂದು ಗೊತ್ತಿಲ್ಲ. ಕವಿತಾ ಸುಮ್ಮನಿರು, ಎಲ್ಲ ಒಳ್ಳೇದಾಯ್ತದೆ. ಮತ್ತು ನೀವು ಎಷ್ಟು ಜನ ನಿಮ್ಮ ಯಜಮಾನ ಜೊತೆ ಹುಟ್ಟಿರೋರು? ಇಬ್ಬರಲ್ಲಿ ಗಂಡು ಮಕ್ಕಳು, ಇವರೇ ಹಿರಿಯವರು ನಮ್ಮ ಭಾವ. ಅವ್ರಿಗೆ ಇನ್ನೂ ಅದೇ ಮದುವೆಯಾಗಿ ಹಿರಿಯವರು ಅದೇ ಲವ್ ಮ್ಯಾರೇಜ್ ಆಗ್ಬಿಟ್ಟು ಹೊಂಟೋಗಿದ್ರು ಸುಮಾರು 1-2 ವರ್ಷ. ಅವಳು ಅದೇ ಫಾರಿನ್ನವ್ರು ಇರ್ತಾರಲ್ಲ, ಕೆಂಚವನ್ನ ಮದುವೆ ಆಗಿದ್ರು. ಅವಳು ಬಿಟ್ಟು ಹೊಂಟೋದ್ಲು. ಹೋದ್ಮೇಲೆ ಇವು ಅಮ್ಮ ರುಕ್ಮಿಣಮ್ಮನ ಮಗಳನ್ನ ಅದೇ ಹೆಣ್ಣದಲ್ಲ, ಅಯ್ಯೋ ಶಶಿಕಲಾ ನೋಡಿತಿಲ್ವ ನಾವು? ಅದು ಯಾರು ಇಷ್ಟಪಡ್ತಾಳು ಅವಳು? 3 ವರ್ಷದಿಂದ ಲವ್ ಮಾಡ್ತಿದಾರ ಅಂತಲ್ಲ, ವಿಷಯ ಗೊತ್ತಿಲ್ಲ ನಿಮಗೆ? ಅಯ್ಯೋ ವಿಷಯ ಗೊತ್ತಾಗುವಾಯ್ತು, ಈಗ ಮದುವೆನೇ ಕಿತ್ತೋಯ್ತು. ನಿಮ್ಮ ಭಾವ ಏನು ಮಾಡೋರು ಕೆಲಸವ? ಅವರು ತುಂಬ ಓದೋರು, ನಮ್ಮ ಮನೆಯವ್ರಂಗೆ. ಅವರು ಇಂಜಿನಿಯರೇ. ಇವಾಗ ಅದೇ ಇದೆಲ್ಲ ಅಂತ ಸ್ವಲ್ಪ ಬೇಜಾರು ಮಾಡ್ಕೊಂಡು ಕೆಲಸ ಬಿಟ್ಟಿದ್ರು. ಈಗ ಮತ್ತೆ ಬೆಂಗಳೂರಿಗೆ ಹೋಗವ್ರೆ. ಒಳ್ಳೆ ಕುಳನೇ ಬಿಡು. ನಿಮ್ಮ ಸೋದರದತ್ತೆ ಮನೆಗೆ ತಾನೇ? ನಮ್ಮ ಸೋದರದತ್ತೆ ಮನೆಗೆ ಜಮೀನೆಲ್ಲ ಎಷ್ಟಿದಾವು?
ಅದೇ ಒಂದು 10 ಎಕರೆ ಹೊಲ, ಆಮೇಲೆ ಒಂದು 5 ಎಕರೆ ಗದ್ದೆ, ತೋಟ ಒಂದು 3 ಎಕರೆ. ಹೆಂಗಕ್ಕನ್ ಸುಮ್ಮನೆ ಒಂದು ಒಳ್ಳೆ ಕಡೆ ಸೇರ್ಕೊಂಡೆ ಬಿಡು. ಅದರಲ್ಲೂ ನಮ್ಮದು ತಮ್ಮದು ಚೆನ್ನಾಗಿ ನೋಡ್ಕೊತಾರೆ. ನಿಮ್ಮ ಅತ್ತೆ ಮಾವ ಉಂಕನವ, ನಮ್ಮ ಅತ್ತೆ ಮಾವ ನಮ್ಮ ಯಜಮಾನ್ರು ಭಾಳ ಒಳ್ಳೆಯವರೇ. ನಿಮ್ಮ ಭಾವ ಅಂದರೆ ಮದುವೆ ದಿವಸ ಹೊಂಟೋಗಿದ್ರಲ್ಲ, ನೀನು ಮದುವೆ ಮಾಡ್ಕೊತೀನಿ ಅಂದ್ಬಿಟ್ಟು ಅವ್ರು ತಾನೇ. ಅವರೇ ಅವ್ರಿಗೆ ನಾನು ಮದುವೆ ಇಷ್ಟ ಇಲ್ಲ ಹೊಂಟೋದ್ರು. ಅದಾದ್ಮೇಲೆ ತಾನೇ ಇವ್ರನ್ನ ನಮ್ಮ ಯಜಮಾನ್ರನ್ನ ಮದುವೆ ಮಾಡಿದ್ದು. ನನಗೆ ಒಟ್ಟಿಗೆ ಚೆನ್ನಾಗಿ ನೋಡ್ಕೊಂಡವ್ರೆ, ಅದನ್ನೇನು ಮಾತಾಡಕ್ಕಿಲ್ಲ. ಪಾಪ ಯಾವ ಸುದ್ದಿನೂ ಇಲ್ಲ ಕಣವ. ನನ್ನ ಗಂಡ ದೇವ್ರಂತವ್ರು. ಹೆಂಗೋ ಕಣ್ ಸುಮ್ಮನೆ ಚೆನ್ನಾಗಿರು, ಹೆಂಗೋ ದೇವ್ರದಿಂದ ಎಲ್ಲ ಚೆನ್ನಾಗಿರೋ ಅಷ್ಟೇ ಸಾಕು. ಅವತ್ತು ಸುಧಾ ಸಿಕ್ಕಿದ್ದು, ಅವಳು ಮದುವೆ ಅವಳೆ. ಅವ್ಳು ಗಂಡು ಭಾಳ ಒಳ್ಳೆಯವರಂತೆ. ಫ್ಯಾಕ್ಟ್ರಿಗೆ ಹೋದಾರಂತೆ, ಮೈಸೂರಲ್ಲಿ ಮನೆ ಮಾಡ್ಕೊಂಡಿದ್ದಾರಂತೆ. ಅವಳು ಚೆನ್ನಾಗಿಲ್ಲ, ಏನು ಮೈ ತುಂಬ ಒಡವೆ ಹಾಕ ಬಂದಿದ್ಲು. ಎಲ್ಲಿ ಸಿಕ್ಕಿದ್ಲು? ಪಾಣುಂಡಿಗೆ ಹಬ್ಬಕ್ಕೆ ಹೋಗಿದೆ, ಅಲ್ಲಿ ಸಿಕ್ಕಿದ್ಲು. ಹಬ್ಬಕ್ಕೆ ಬಂದಿಲ್ಲ. ಹಬ್ಬಕ್ಕೆ ಬಂದಿದ್ಲು. ಎಷ್ಟು ಚೆನ್ನಾಗವಳೆ ಅಂತ ದಪ್ಪ ಆಗ್ಬಿಟ್ಟವಳೆ, ಪತ್ತೆನೇ ಮಾಡೋಕ್ಕಾಗಿಲ್ಲ ಅವಳು ಅಂತ ಮುಟ್ಕಾಗವಳೆ. ಅಯ್ಯೋ ಸುಧಾ, ನಾನು ನೀನು 3 ಜನನು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ವಲ್ವ. ಅಯ್ಯೋ ನೆನ್ಸ್ಕೊಂಡ್ರೆ ನನಗೆ ನಮ್ಮ ಯಜಮಾನ್ರಿಗೆ ಹೇಳ್ಕೊಂಡು ಹೊಸಿ ನೆಗಡಕ್ಕಿಲ್ಲ ವಿಷಯನೇ. ಹೆಂಗೋ ಬಿಡು, ನಿಮ್ಮ ಯಜಮಾನ್ರು ಅಷ್ಟೊಂದು ಖುಷಿಯಿಂದ ಇರ್ತಾರೆ ನಿನ್ನ ಜೊತೆ, ಕೇಳೋಕ್ಕೆ ಖುಷಿ ಆಯ್ತದೆ. ಹೆಂಗೋ ಚೆನ್ನಾಗಿರು. ನಮಗೂ ಅದೇ ಕಣ್ಣು ಸುಮ್ಮನೆ. ಇನ್ನು ಫ್ರೆಂಡ್ಸ್ ಎಲ್ಲ ಒಳ್ಳೆ ಸೆಟ್ಲಾದರು. ಅಲ್ಗಾಗಿ ನಾನು ಇವಳು ಮದುವೆ ಆಗಿಲ್ಲ. ಯಾರು ಅವಳು ಯಾರಪ್ಪ, ಅವಳ ಹೆಸರನ್ನೇ ಗೊತ್ತಿಲ್ಲ ನನಗೆ. ಅವಳು ಒಬ್ಬಳು, ನಾನೊಬ್ಳು ಮದುವೆ ಆಗಿಲ್ಲ. ನಮ್ಮ ಬ್ಯಾಚಲ್ಲಿ ಎಲ್ಲ ಮದುವೆ ಆದರು. ಅಯ್ಯೋ ಹುಡುಗಿರೇನು ಬೇಗ ಆಯ್ತೀವಿ, ಹುಡುಗರೇ ಆಗಿಲ್ವಲ್ಲ ಇನ್ನೂ. ಎಲ್ಲ ಹುಡುಗರು 2-3 ಜನ ಆಗೋರು ಅಷ್ಟೇ, ಎಲ್ಲ ಹಂಗೆ ಅವ್ರೆ. ಅಯ್ಯೋ ಹುಡುಗರಿಗೆ ಬೇಗ ವಯಸ್ಸಾಯ್ತದ ಹಾಕು, ಹುಡುಗರಿಗೆ ವಯಸ್ಸೇ ಆಯ್ಕಿಲ್ಲ, ಅವ್ರ ಮದುವೆನೂ ಬೇಗ ಆಯ್ಕಿಲ್ಲ. ಒಲೆ ಮಗ ಹೋಗಲಿ, ಮುಡುಗ ಕಾಪಿ ಸಾಕಂದಿನಿ. ಆಯ್ತು, ಅವ ಕುತ್ಕೊ ಮಾತಾಡ್ತಾರವ, ಬರ್ತೀನಿ. ಅಯ್ಯೋ ಬಾ ಕವಿತಾ, ಬೇಡ ನನಗೆ ಬಾ. ಅಯ್ಯೋ ಸುಮ್ಮನಿರವ, ಯಾಕವ ಬಡವ್ರ ಮನೆ ಅಂದ್ಬಿಟ್ಟು ಕುಡಿಯೋಕೆ ಹಿಂದೆ ಮುಂದೆ ನೋಡಿ ಚೆನ್ನಾಗಿ ಮುಡ್ತೀವಿ ಸುಮ್ಕಿರು. ಅಯ್ಯೋ ಯಾಕಂಗಂದಿರಿ, ಸುಮ್ಮನಿರಿ. ಚೆನ್ನಾಗಿ ಅವ್ರೇವ ನಿಮ್ಮ ಕಡೆ ಎಲ್ಲವ, ನಿಮ್ಮ ಅತ್ತೆ ಮಾವ ಎಲ್ಲವ? ಎಲ್ಲ ಚೆನ್ನಾಗವ್ರೆ. ಏನು ಈ ಸತಿ 3-4 ದಿವಸ ಉಳ್ಕೊಬಿಟ್ಟಿದೆಯಲ್ಲ. ಅಯ್ಯೋ ಅದೇ ಇವಳು ಶಶಿಕಲನ ನೋಡಕ್ಕೆ ಅನ್ಕೊಂಡು ಒಪ್ಸಕ್ಕೆ ಅನ್ಕೊ ಬಂದಿದ್ದು. ಅವಳು ಈ ಕೆಲಸ ಮಾಡೋಳೆಲ್ಲ ಒಪ್ಕೊಂಡ್ರು. ಅವತ್ತು ಅದು ಎಲ್ಲಿದ್ದು ನಾವು ಅಣ್ಣ ಬಂದು ನಾನು ಲವ್ ಮಾಡ್ತೀನಿ ಅಂತ ಹೇಳಿ ಅಲ್ಲಿಗೆ ಹೋಗಿದ್ದಂತೆ. ನಮ್ಮ ಮನೆಗೆ ನಮ್ಮ ಭಾವನಿಗೆ ಫೋಟೋ ಎಲ್ಲ ತೋರಿಸಿದಂತೆ, ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದಂತೆ, ಎಲ್ಲ ತೋರಿಸಿದಂತೆ. ಅದಕ್ಕೆ ನಮ್ಮ ಭಾವ ಬೇಜಾರು ಮಾಡ್ಕೊಂಡು ಯಾವ ಮದುವೆ ಬೇಡ ಏನು ಬೇಡ ಅಂದ್ಬಿಟ್ಟು ಬೆಂಗಳೂರು ಹೊಂಟೋಯ್ತಂತೆ. ಅಯ್ಯೋ ಸರಿ ಇಲ್ಲ ಕಣ, ನನಗೆ ಗೊತ್ತಿತ್ತು. ನಾನು ಹೇಳಿಲ್ಲ ನಿಮ್ಮ ಅವ್ವನಿಗೆ ಅದೇ ಹಾಕ್ಬೇಕು, ಒಂದು ಬಾಳಾಡ ಮಕ್ಕಳು ಬಾಳ ಮುರಿದಂಗೆ ಆಗ್ತೈತೆ ಅಂದ್ಬಿಟ್ಟು ನಾನು ಹೇಳಿಲ್ಲ. ಅವತ್ತೇ ಹೇಳೋದು ಅನ್ಕೊಂಡೆ. ಅಯ್ಯೋ ಆಮೇಲೆ ನಮಗೆ ಹಾಕ್ಬೇಕು ಪಾಪ, ನಮ್ಮನಿಗೂ ಒಂದು ಹೆಣ್ಮಗ ಅದೇ, ನಾವು ಇನ್ನೊಂದು ಹೆಣ್ಮಕ್ಳು ಮ್ಯಾಗೆ ಹಂಗೆಲ್ಲ ಮಾತಾಡಬೇಡು ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ ಕಣ. ಸುಮ್ಮನೆ ನಂಗೆ ಅವತ್ತೇ ಗೊತ್ತಿತ್ತವೆ. 3-4 ವರ್ಷದಿಂದ ಇಷ್ಟಪಟ್ಟದೆ ಕಣ್ಮಗ. ಅವ್ರನ್ನ ಕರ್ಕೊಂಡು ಅಲ್ಲಿಗೆ ಇಲ್ಲಿಗೆ ಹೊಸಿ ಸುತ್ತಿತ್ತ, ಅಲ್ಲಿಗೆ ಮದುವೆ ಮಾಡೋಕ್ಕೆ ಅಂತ ಇರೋದು ಇದ್ದಿದ್ದು. ಇವ್ರು ನಿಮ್ಮ ಮನೇಲಿ ಅನುಕೂಲವಾಗಿ ಬಂದವ್ರೆ ಅಂದ್ಬಿಟ್ಟು ಇತ್ತಾಗ ತೆಗ್ದಾಕಕ್ಕೆ ನೋಡಿದ್ದು ಅಷ್ಟೇ. ಏನೋ ಒಂದು ಒಳ್ಳೇದಾಯ್ತು ಬಿಡೋತ್ತಾಗೆ ಕಿತ್ತೋಗಿ. ಅದೇ ಕರೆಂಟಿನ ಅವು ಅದನ್ನೇ ಅನ್ಕತ್ತೇದು. ಈಗ ಬಂದಿರೋ ನೀವು ಮದುವೆ ಆದ್ಮೇಲೆ ಬಂದಿರೋ ಏನು ಗತಿ ಅಂತ. ಈಗ ಬಂದಿರೋ ಸರಿ ಆಯ್ತಲ್ಲ, ಇನ್ನು ಮದುವೆಗಿದ್ವಿ ಆದ್ಮೇಲೆ ಬಂದ್ಬಿಟ್ಟು ನಾನು ಪ್ರೀತಿಸಿದೆ ಹಂಗೆ ಹಿಂಗೆ ಅಂದ್ಕೊಂಡು ಫೋಟೋ ವೀಡಿಯೋ ಅಂದ್ಕೊಂಡು ತೋರಿಸ್ಕೊಂಡು ನಿಂತ್ಕೊಂಡಿದ್ರೆ ಆಮೇಲೆ ಏನು ಮಾಡಬೇಕಾಗಿತ್ತು? ಭಾಳರ್ಕ ನನ್ನ ಮಕ್ಳು ಕಂಡು ಸುಮ್ಕಿರು. ಇವಳಿಗೆ ಜ್ಞಾನ ಬೇಕಾನೆ ಇಷ್ಟಪಟ್ಟ ಮೇಲೆ ಅವನ್ನೇ ಆಗಬೇಕಾಗಿತ್ತು. ಅಲ್ಲೇಕೆ ಮದುವೆಗೆ ಬೇರೆ ಮದುವೆಗೆ ಒಪ್ಕೊಂಡು ದುಡ್ಡು ಬರ್ತದೆ ಅಂದ್ಬಿಟ್ಟು ಒಪ್ಕೊಬಿಟ್ಲು. ದುಡ್ಡು ಕಾಸಿರೋರಲ್ವ, ಜೋರಾಗವ್ರೆ ಮದುವೆ ಆಗ್ಬಿಡೋದು ಅಂದ್ಬಿಟ್ಟು. ಆಮೇಲೆ ಹಂಗೋಗಿ ಹೆಂಗೆ ತಿರಿಕತ್ತದೆ ಅಂತ ಗೊತ್ತಿಲ್ಲ ಅಮ್ಮನಿಗೆ. ಸರಿ ಇಲ್ಲ ಕಣಾಕು. ಅಯ್ಯಪ್ಪ ಅವಳು ಬಾಳ್ತಿಲ್ಲವ ನಿನ್ ಕುಟೆ. ಪಾಪ ನೀನು ನೋಡಿದ್ರೆ ಇಷ್ಟೊಂದು ಸೈಲೆಂಟ್ ಆಗಿದೆಯೇ. ಆ ಊಟ್ರ ಬಜ್ಜಿ ಬಾಳ್ತಿತ್ತಿಲ್ಲಕಂತ ನೀನು ಏನಾರು ಅನ್ಕೋ. ಹಿಂಗಂತದಲ್ಲಿ ಅಮ್ಮ ಅಂತ ಬೇಜಾರು ಮಾಡ್ಕೊಂಡು ಸಿಕ್ಕಿಲ್ಲ. ನೋಡಿದ್ರೆ ಗೊತ್ತಾಯ್ತದೆ ಬಿಡಿಯ ಹುಡುಗಿ ಹೆಂಗೋ ಒಳ್ಳೇದಾಯ್ತಲ್ಲ ಬಿಡಿ. ತಪ್ಪೇ ಹೋಯ್ತು ಅತ್ತಾಗೆ. ಯಾವ ಕೊಟ್ಟು ಹೊಡೆದಾಡೋದು ತಪ್ಪಾಯ್ತು, ಎಲ್ಲ ಸರಿ ಆಯ್ತು ಅತ್ತಾಗೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.